ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಆಯ್ಕೆ ಮಾಡಿರುವಂತಹ ವಿಚಾರ ಗಂಗಾ ನದಿಯ ಬಗ್ಗೆ. ಗಂಗಾ ನದಿ ನಿಜವಾಗ್ಲೂ ಕಲುಷಿತವಾಗಿದ್ಯಾ? ಕೇಂದ್ರ ಮಾಲಿನ್ಯ ನಿಯಂತ್ರಣ ವರದಿಯಲ್ಲಿ ಏನಿದೆ? ಈ ವರದಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ನೀಡಿದ ಉತ್ತರವೇನು? ವಿಪಕ್ಷಗಳು ಮಹಾಕುಂಭಮೇಳವನ್ನ ಟೀಕೆ ಮಾಡ್ತಾ ಇರೋದು ಯಾಕೆ? ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನೀವು ಈ ವಿಡಿಯೋವನ್ನ ಪೂರ್ತಿಯಾಗಿ ಮಿಸ್ ಮಾಡ್ದಲ್ಲೇ ನೋಡ್ಬೇಕು. ಅದ್ರಲ್ಲೂ ಕೂಡ ಕುಂಭಮೇಳಕ್ಕೆ ಯಾರ್ಯಾರು ಹೋಗ್ಬೇಕು, ಗಂಗಾ ನದಿಯಲ್ಲಿ ಯಾರ್ಯಾರು ಸ್ನಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ನೀವಂತೂ ಈ ಸ್ಟೋರಿಯನ್ನ ಮಿಸ್ ಮಾಡ್ದಲೆ ನೋಡ್ಲೇಬೇಕು. ಪ್ರಯಾಗ್ರಾಜ್ ನಲ್ಲಿರುವ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲವೂ ವಿನಾಶವಾಗುತ್ತೆ ಅನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಈಗಾಗಲೇ 56 ಕೋಟಿಗೂ ಹೆಚ್ಚು ಜನ ಭಕ್ತರು ಪ್ರಯಾಗ್ರಾಜ್ಗೆ ತೆರಳಿ ಅಲ್ಲಿ ಗಂಗಾ ನದಿಯಲ್ಲಿ ಮಿಂದು ತಮ್ಮ ಒಂದು ಪಾಪವನ್ನ ಕಳೆದುಕೊಳ್ತಿದ್ದೀವಿ ಅನ್ನುವ ಭಾವನೆಯಲ್ಲಿ ಇದ್ದಾರೆ. ಸ್ವತಃ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಗಂಗೆಯ ನೀರು ಕಲುಷಿತಗೊಂಡಿದೆ, ಈ ನೀರು ಸ್ನಾನಕ್ಕೆ ಯೋಗ್ಯವಲ್ಲ, ಕುಡಿಯೋದಕ್ಕೂ ಯೋಗ್ಯವಲ್ಲ ಎಂಬುವಂತಹ ವರದಿಯನ್ನ ನೀಡಿದೆ. ಫೆಬ್ರವರಿ 12 ಹಾಗೂ 13ರಂದೇ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಗಂಗಾ ನದಿಯ ನೀರಿನ ಸ್ಯಾಂಪಲ್ ನ ಪರೀಕ್ಷೆ ಮಾಡಿತ್ತು. ಈ ವೇಳೆ ಫೆಕಲ್ ಕೋಲಿಫಾರ್ಮ್ ಎನ್ನುವ ಬ್ಯಾಕ್ಟೀರಿಯಾದ ಪ್ರಮಾಣ ಹೆಚ್ಚಾಗಿರುವ ಬಗ್ಗೆ ವರದಿಯಾಗಿದೆ. ಸಾಕಷ್ಟು ಭಕ್ತಾದಿಗಳು ಬಂದು ಗಂಗಾ ನದಿಯಲ್ಲಿ ಮಿಂದೇಳ್ತಾ ಇರೋದ್ರಿಂದ ಈ ಬ್ಯಾಕ್ಟೀರಿಯಾ ಹೆಚ್ಚಾಗ್ತಾ ಇದೆ. ಇದನ್ನ ಮಲ ಬ್ಯಾಕ್ಟೀರಿಯಾ ಅಂತ ಕೂಡ ಕರೆಯಲಾಗ್ತಾ ಇದೆ. ಈ ವರದಿಯನ್ನ ಸದ್ಯ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣಕ್ಕೆ ಸಲ್ಲಿಕೆಯನ್ನ ಕೂಡ ಮಾಡಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ವತಃ ಈ ಬಗ್ಗೆ ಹೇಳಿದ್ರು ಕೂಡ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮಾತ್ರ ಈ ವರದಿಯನ್ನ ನಾವು ನಂಬೋಕಾಗೋದಿಲ್ಲ, ನಮಗೆ ಸಾಕ್ಷ್ಯಾಧಾರಗಳಿಂದ ನಾವು ಹೇಗ್ ನಂಬಬೇಕು ಅಂತ ವಾದವನ್ನ ಮಾಡ್ತಿದ್ದಾರೆ. ಸಾಕಷ್ಟು ಜನ ಭಕ್ತರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ, ಯಾರಿಗೂ ಕೂಡ ಏನೂ ಆಗಿಲ್ಲ. ಆಧಾರರಹಿತ ಆರೋಪಗಳನ್ನ ಮಾಡೋದು ಸರಿಯಲ್ಲ ಎಂದು ವಾದವನ್ನ ಮಾಡ್ತಿದ್ದಾರೆ. ಇವೆಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನಮ್ಮ ದೇಶದ ವಿವಿಧ ಪಕ್ಷದ ರಾಜಕೀಯ ಮುಖಂಡರುಗಳು ಕೂಡ ಮಹಾಕುಂಭಮೇಳದ ಹೆಸರಲ್ಲಿ ಬಿಜೆಪಿ ಅವರು ಷಡ್ಯಂತ್ರಗಳನ್ನ ಮಾಡ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಯುಪಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮಹಾಕುಂಭಮೇಳದಲ್ಲಿ ವಿಐಪಿ ಶ್ರೀಮಂತರಿಗೆ ಒಂದು ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ, ಆದ್ರೆ ಬಡವರಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳನ್ನ ಕೂಡ ಕಲ್ಪಿಸಿಕೊಡಲಾಗ್ತಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕೂಡ ಯುಪಿ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಈ ಮಹಾಕುಂಭಮೇಳದ ಹೆಸರಲ್ಲಿ ಬಿಜೆಪಿ ಸರ್ಕಾರ ಚುನಾವಣೆಗೆ ಹಣವನ್ನ ಸಂಗ್ರಹಿಸ್ತಾ ಇದೆ. 144 ವರ್ಷಗಳಿಗೊಮ್ಮೆ ಬರ್ತಾ ಇರುವ ಕುಂಭಮೇಳ ಅಂತ ಜನರನ್ನ ಹಾದಿ ತಪ್ಪಿಸ್ತಾ ಇದೆ ಅಂತ ಕೆಂಡ ಕಾರ್ತಿದ್ದಾರೆ. ಅದೇನೇ ಇಲ್ಲಿ ಗಂಗಾ ನದಿ ಕಲುಷಿತಗೊಂಡಿದೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದೆ, ಆದ್ರೆ ಉತ್ತರ ಪ್ರದೇಶ ಸರ್ಕಾರ ಯೋಗಿ ಆದಿತ್ಯನಾಥ್ ಅದನ್ನ ವಿರೋಧವನ್ನ ಮಾಡ್ತಿದ್ದಾರೆ. ಏನೇ ಆಗಿದ್ರು ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಂತಹ ಭಕ್ತರು ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಯಾಕಂತ ಅಂದ್ರೆ ಅದರಲ್ಲಿರುವ ಇನ್ಫೆಕ್ಷನ್ ನಮಗೂ ಕೂಡ ಅಂಟಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ಸೊ ಇದನ್ನ ತಿಳ್ಕೊಂಡು ಅಲ್ಲಿಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ.